ಬಳ್ಳಾರಿ ಜೈಲಿನಲ್ಲಿರುವಂತಹ ದರ್ಶನ್ಗೆ ಟಿವಿ ಸಿಕ್ತು, ಬೇಕಾಗಿರುವಂತಹ ಒಂದು ಸರ್ಜಿಕಲ್ ಏನು ಟಾಯ್ಲೆಟ್ ಬೇಕು ಅಂತ ಏನು ಚೇರನ್ನು ಕೇಳಿದ್ರು, ಅದು ಕೂಡ ಸಿಕ್ತು. ಈಗ ಟೆಲಿಫೋನ್ ಕೂಡ ಬಂದಿದೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಮನೆಯವರಿಗೆ ಕಾಲ್ ಮಾಡುವಂಥ ವ್ಯವಸ್ಥೆಯ ಬದಲಾಗಿ ನೋಡಿ, ಮನೆಯವರಿಗೆ ಕಾಲ್ ಮಾಡುವಂಥ ವ್ಯವಸ್ಥೆಯ ಬದಲಾಗಿ ಕಿರಿಕಿರಿಯನ್ನು ತಪ್ಪಿಸೋದಕ್ಕೆ ಜೈಲ್ ಸಿಬ್ಬಂದಿಯಿಂದ ಒಂದು ಪ್ಲಾನ್ ಆಗಿದೆ. ಇಷ್ಟು ದಿನ ಪ್ರಿಸನ್ ಕಾಲ್ ಸಿಸ್ಟಮ್ ಮೂಲಕ ಕರೆ ಮಾಡ್ತಾ ಇದ್ದಂಥ ದರ್ಶನ್, ಸಾಮಾನ್ಯ ಕೈದಿಗಳ ಬ್ಯಾರಕ್ ಪಕ್ಕವೇ ಇದ್ದಂಥ ರೂಮ್ ಅದು. ಸೊ ಭದ್ರತಾ ದೃಷ್ಟಿಯಿಂದ ದರ್ಶನ್ ಸೆಲ್ಗೆ ಫೋನ್ ವ್ಯವಸ್ಥೆ ಮಾಡಲಾಗಿದೆಯಂತೆ. ಅಂದರೆ ದರ್ಶನ್ ಸೆಲ್ ಅಂತಂದರೆ ದರ್ಶನ್ ಇರುವಂಥ ಬ್ಯಾರಕ್ ಏನಿದೆ ಆ ಸೆಲ್ಗೇನೆ ಒಂದು ಫೋನ್ನ ವ್ಯವಸ್ಥೆ ಮಾಡಲಾಗಿದೆಯಂತೆ. ಕಾರಣ ಇಷ್ಟೇ, ಈ ಪ್ರಿಸನ್ ಕಾಲ್ ಸಿಸ್ಟಮ್ ಇರುವಂಥ ರೂಮ್ ಇದೆಯಲ್ಲ, ಆ ರೂಮ್ ಹತ್ರ ಹೋಗುವಂಥ ಸಂದರ್ಭದಲ್ಲಿ ಬೇರೆ ಕೈದಿಗಳು ಕೂಡ ಅಲ್ಲಿ ನೋಡೋದಕ್ಕೆ ಮುಗಿಬೀಳ್ತಾರೆ. ಹಾಗಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅನ್ನೋ ಮಾಹಿತಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಕೇವಲ ಇದೊಂದೇ ಕಾರಣನ, ಭದ್ರತಾ ದೃಷ್ಟಿಯಿಂದನಾ ಅಥವಾ ಬೇರೆ ಏನಾದರೂ ಕಾರಣಗಳು ಕಂಡು ಬರ್ತಾ ಇದೆಯಾ? ನಾಗೇಂದ್ರ ಬಾಬು, ನಮಗೆ ಜೈಲಿನ ಮೂಲಗಳಿಂದ ಅಧಿಕೃತವಾಗಿ ಸಿಕ್ಕಿರ್ತಕ್ಕಂಥ ಮಾಹಿತಿ ಏನು ಅಂದರೆ, ಇಷ್ಟು ದಿನ ದರ್ಶನ್ ಅವರು, ನಾನು ಈ ದೃಶ್ಯದಲ್ಲಿ ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಷ್ಟು ದಿನ ದರ್ಶನ್ ಅವರು ಈ ಭಾಗಕ್ಕೆ ಬರಬೇಕಾಗಿತ್ತು. ಈಗೇನು ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ, ಈ ಭಾಗಕ್ಕೆ ದರ್ಶನ್ ಹೈ ಸೆಕ್ಯೂರಿಟಿ ಸೆಲ್ನಿಂದ ಈ ಭಾಗಕ್ಕೆ ಬರಬೇಕಾಗಿತ್ತು. ಇದರಿಂದ ಹಿಂದೆ ಸಾಮಾನ್ಯ ಕೈದಿಗಳು ಇರುವಂಥ ವ್ಯವಸ್ಥೆ ಇದೆ. ಹೀಗಾಗಿ ದರ್ಶನ್ ಯಾವಾಗ ಈ ಒಂದು ಬಿಲ್ಡಿಂಗಿಗೆ ಬರ್ತಾರೆ ಕಾಲ್ ಮಾಡೋಕ್ಕೆ ಅಂತೇಳಿ, ಆ ಟೈಮ್ನಲ್ಲಿ ಸಾಮಾನ್ಯ ಕೈದಿಗಳು ದರ್ಶನ್ ಅವ್ರನ್ನ ನೋಡಬೇಕು ಅಂತ ಹಠವನ್ನು ಮಾಡ್ತಾ ಇದ್ರು. ಜೊತೆಗೆ ಅವ್ರು ಮಾತನಾಡೋದು ಅದೆಲ್ಲವೂ ಕೂಡ ಹೊರಗಡೆ ಇರ್ತಕ್ಕಂಥ ಕೈದಿಗಳಿಗೆ ಕಾಣ್ತಾ ಇತ್ತು. ಸಾಕಷ್ಟು ಜೋರಾಗಿ ಕೂಗಾಡೋದು, ಕಿರಿಕಿರಿ ಮಾಡೋದು ಮಾಡ್ತಾ ಇದ್ರು. ಹೀಗಾಗಿ ಜೈಲು ಅಧಿಕಾರಿಗಳಿಗೆ ದರ್ಶನ್ ಯಾವಾಗ ಕಾಲ್ ಮಾಡಕ್ಕೆ ಬರ್ತಾರೆ ಅದೆಲ್ಲವೂ ಕೂಡ ಕಿರಿಕಿರಿ ಆಗ್ತಾ ಇತ್ತು. ಅಂದರೆ ಜೈಲಿನ ಮ್ಯಾನ್ಯುವಲ್ನ ಪ್ರಕಾರ ಅವರಿಗೆ ಪ್ರಿಸನ್ ಕಾಲ್ ಸಿಸ್ಟಮ್ ಮೂಲಕ ಅವರ ಮನೆಯವರಿಗೆ ಜೊತೆಗೆ ವಕೀಲರಿಗೆ ಮಾತನಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಈಗಾಗಲೇ 2 ರಿಂದ 3 ಬಾರಿ ಅವರು ಮಾತನಾಡಿದ್ದಾರೆ. ಇವತ್ತು ಕೂಡ ಅವರು ನಾನು ಮಾತನಾಡಬೇಕು ಅಂತ ಮನವಿ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಬೇರೆಯ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಅಂದರೆ ಹೈ ಸೆಕ್ಯೂರಿಟಿ ಸೆಲ್ ಏನಿದೆ, ಆ ಹೈ ಸೆಕ್ಯೂರಿಟಿ ಸೆಲ್ ವಿಭಾಗದಲ್ಲೇ ಇನ್ನೊಂದು ರೂಮಿನಲ್ಲಿ ಮಾತನಾಡೋದಕ್ಕೆ ಟೆಲಿಫೋನ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಂದರೆ ನಿನ್ನೆ ವಿಡಿಯೋ ಕಾನ್ಫರೆನ್ಸ್ ಏನು ನಡೀತು, ಆ ರೂಮ್ನಲ್ಲಿ ಇವತ್ತು ಒಂದು ಟೆಲಿಫೋನ್ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ವ್ಯವಸ್ಥೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದರ್ಶನ್ ಅವರು ಇವತ್ತು ಈ ಒಂದು ಬಿಲ್ಡಿಂಗ್ಗೆ ಬಂದು ಕಾಲ್ ಮಾಡೋದಿಲ್ಲ, ಬದಲಾಗಿ ಹೈ ಸೆಕ್ಯೂರಿಟಿ ಸೆಲ್ನಲ್ಲೇ. ರೇಣುಕಾರಾಧ್ಯ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಇದೆ. ಜೈಲಿನಲ್ಲಿರುವ ದರ್ಶನ್ಗೆ ಇವತ್ತು ಚಿಕನ್ ಊಟ, ಜೈಲಿನ ಮ್ಯಾನ್ಯುವಲ್ ಪ್ರಕಾರವೇ ಇರೋದಿದು. 250 ಗ್ರಾಮ್ ಚಿಕನ್, 3 ಚಪಾತಿ, ಅನ್ನ, ಮಜ್ಜಿಗೆ. ಶುಕ್ರವಾರದ ಬದಲು ಇವತ್ತೇ ಚಿಕನ್ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆಯಂತೆ. ದರ್ಶನ್ ಸೆಲ್ನಲ್ಲಿ ಊಟ ಇಟ್ಟು ಬಂದಿದ್ದಾರೆ ಜೈಲಿನ ಸಿಬ್ಬಂದಿ. ಇದು ಮನೆ ಊಟಕ್ಕೆ ಅಪ್ಲಿಕೇಶನ್ ಹಾಕಿದ್ರಲ್ಲ, ಹಾಗಲ್ಲ. ಜೈಲಿನಲ್ಲಿರ್ತಕ್ಕಂಥ ಕೈದಿಗಳಿಗೂ ಕೂಡ ಇಂತಿಂಥ ದಿನ ಯಾರೆಲ್ಲ ನಾನ್ ವೆಜಿಟೇರಿಯನ್ ಇದ್ದಾರೆ ಅವರಿಗೆ ಮಾಂಸಾಹಾರವನ್ನು ಕೊಡಬಹುದು ಅನ್ನೋ ನಿಯಮ ಇದೆ. ಅದರಂತೆಯೇ ಇವತ್ತು ಕೊಡಲಾಗಿದೆಯಂತೆ. ರೇಣುಕಾರಾಧ್ಯ, ಈ ದರ್ಶನ್ ಅವರಿಗೆ ಬಿರಿಯಾನಿ ಬೇಕು ಅನ್ನೋ ವಿಚಾರ ಬಹಳಷ್ಟು ಚರ್ಚೆಗೆ ಒಳಪಟ್ಟಿತ್ತು. ಪ್ರತ್ಯೇಕವಾಗಿ ಅದಕ್ಕೆ ಅರ್ಜಿ ಕೂಡ ಸಲ್ಲಿಕೆ ಮಾಡಿದರು. ಬಟ್ ಶುಕ್ರವಾರದ ಬದಲು ಇವತ್ತು ಕೊಟ್ಟಿದ್ಯಾಕೆ ಅನ್ನೋದು ಬೇಸಿಕ್ ಪ್ರಶ್ನೆ. ಸ್ಮಿತಾ, ನಾನು ನೇರವಾಗಿ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಏನು ಅಂದರೆ, ಶುಕ್ರವಾರ ನಾನ್ ವೆಜ್ಜನ್ನು ಕೊಡಬೇಕಿತ್ತು. ಅಂದರೆ ಜೈಲಿನಲ್ಲಿ ವಾರದಲ್ಲಿ 2 ಬಾರಿ ಚಿಕನ್ ಅಂದರೆ ನಾನ್ ವೆಜ್ಜನ್ನು ಕೊಡ್ತಾರೆ. ಒಂದು ದಿನ ಮಟನ್ ಕೊಡ್ತಾರೆ, ಇನ್ನೊಂದು ದಿನ ಚಿಕನನ್ನು ಕೊಡ್ತಾರೆ. ಆದರೆ ಕಳೆದ ಶುಕ್ರವಾರ ಚಿಕನನ್ನು ಕೊಡಬೇಕಾಗಿತ್ತು. ಗಣಪತಿ ಹಬ್ಬ ಇರತಕ್ಕಂಥ ಹಿನ್ನೆಲೆಯಲ್ಲಿ ಶುಕ್ರವಾರ ನಾನ್ ವೆಜ್ ಬದಲಾಗಿ ಸಿಹಿ ಊಟವನ್ನು ಜೈಲಿನ ಕೈದಿಗಳಿಗೆ ಕೊಟ್ಟಿದ್ರು. ಅದೇ ರೀತಿಯಾಗಿ ದರ್ಶನ್ ಅವ್ರಿಗೂ ಕೂಡ ಪಾಯಸ ಮತ್ತು ಅನ್ನ ಸಾರನ್ನು ಕೊಟ್ಟಿದ್ರು. ಅದರ ಬದಲಾಗಿ, ಅಂದರೆ ಶುಕ್ರವಾರ ಏನು ಕೊಡಬೇಕಾಗಿತ್ತು ಅದರ ಬದಲಾಗಿ ಇವತ್ತು ಜೈಲಿನಲ್ಲಿ ಚಿಕನ್ ಊಟವನ್ನು ಕೊಟ್ಟಿರ್ತಕ್ಕಂಥದ್ದು. ದರ್ಶನ್ ಅವ್ರಿಗೂ ಕೂಡ 250 ಗ್ರಾಮ್ ಚಿಕನ್ ಜೊತೆಗೆ 3 ಚಪಾತಿ, ಸ್ವಲ್ಪ ಅನ್ನ ಮತ್ತು ಮಜ್ಜಿಗೆಯನ್ನು ಜೈಲಿನ ಸಿಬ್ಬಂದಿ ಅವರ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಇಟ್ಟು ಬಂದಿದ್ದಾರೆ. ಬೆಳಗ್ಗೆ ದರ್ಶನ್ ಅವರು ಲೆಮನ್ ರೈಸನ್ನು ಕೊಟ್ಟಾಗ ಟಿಫನ್ ಮಾಡಿರಲಿಲ್ಲ ಅನ್ನುವ ಮಾಹಿತಿ ನಮಗೆ ಸಿಕ್ಕಿತ್ತು. ಇದೀಗ ತಾನೇ ಅವರು ಏನು ಜೈಲಿನ ಸಿಬ್ಬಂದಿಯವರು ಅಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿ ಬಂದಿರತಕ್ಕಂಥದ್ದು. ಇನ್ನೂ ಮಾಡಿದ್ದಾರಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿ ಇನ್ನಷ್ಟೇ ಸಿಗಬೇಕಾಗಿರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ರೇಣುಕಾರಾಧ್ಯ ಮಾಹಿತಿಗಾಗಿ. ಬಳ್ಳಾರಿ ಜೈಲಿನಲ್ಲಿರುವಂತಹ ದರ್ಶನ್ಗೆ ಟಿವಿ ಸಿಕ್ತು, ಬೇಕಾಗಿರುವಂಥ ಒಂದು ಸರ್ಜಿಕಲ್ ಏನು ಟಾಯ್ಲೆಟ್ ಬೇಕು ಅಂತ ಏನು ಚೇರನ್ನು ಕೇಳಿದ್ರು, ಅದು ಕೂಡ ಸಿಕ್ತು. ಈಗ ಟೆಲಿಫೋನ್ ಕೂಡ ಬಂದಿದೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಮನೆಯವರಿಗೆ
ಕಾಲ್ ಮಾಡುವಂಥ ವ್ಯವಸ್ಥೆಯ ಬದಲಾಗಿ ನೋಡಿ, ಮನೆಯವರಿಗೆ ಕಾಲ್ ಮಾಡುವಂಥ ವ್ಯವಸ್ಥೆಯ ಬದಲಾಗಿ ಕಿರಿಕಿರಿಯನ್ನು ತಪ್ಪಿಸೋದಕ್ಕೆ ಜೈಲ್ ಸಿಬ್ಬಂದಿಯನ್ನು ಇಂದ ಒಂದು ಪ್ಲಾನ್ ಆಗಿದೆ. ಇಷ್ಟು ದಿನ ಪ್ರಿಸನ್ ಕಾಲ್ ಸಿಸ್ಟಮ್ ಮೂಲಕ ಕರೆ ಮಾಡ್ತಾ ಇದ್ದಂಥ ದರ್ಶನ್, ಸಾಮಾನ್ಯ ಕೈದಿಗಳ ಬ್ಯಾರಕ್ ಪಕ್ಕವೇ ಇದ್ದಂಥ ರೂಮ್ ಅದು. ಸೊ ಭದ್ರತಾ ದೃಷ್ಟಿಯಿಂದ ದರ್ಶನ್ ಸೆಲ್ಗೆ ಫೋನ್ ವ್ಯವಸ್ಥೆ ಮಾಡಲಾಗಿದೆಯಂತೆ. ಅಂದರೆ ದರ್ಶನ್ ಸೆಲ್ ಅಂತಂದರೆ ದರ್ಶನ್ ಇರುವಂಥ ಬ್ಯಾರಕ್ ಏನಿದೆ ಆ ಸೆಲ್ಗೇನೆ ಒಂದು ಫೋನ್ನ ವ್ಯವಸ್ಥೆ ಮಾಡಲಾಗಿದೆಯಂತೆ. ಕಾರಣ ಇಷ್ಟೇ, ಈ ಪ್ರಿಸನ್ ಕಾಲ್ ಸಿಸ್ಟಮ್ ಇರುವಂಥ ರೂಮ್ ಇದೆಯಲ್ಲ, ಆ ರೂಮ್ ಹತ್ರ ಹೋಗುವಂಥ ಸಂದರ್ಭದಲ್ಲಿ ಬೇರೆ ಕೈದಿಗಳು ಕೂಡ ಅಲ್ಲಿ ನೋಡೋದಕ್ಕೆ ಮುಗಿಬೀಳ್ತಾರೆ. ಹಾಗಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅನ್ನೋ ಮಾಹಿತಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಕೇವಲ ಇದೊಂದೇ ಕಾರಣನ, ಭದ್ರತಾ ದೃಷ್ಟಿಯಿಂದನಾ ಅಥವಾ ಬೇರೆ ಏನಾದರೂ ಕಾರಣಗಳು ಕಂಡು ಬರ್ತಾ ಇದೆಯಾ? ನಾಗೇಂದ್ರ ಬಾಬು, ನಮಗೆ ಜೈಲಿನ ಮೂಲಗಳಿಂದ ಅಧಿಕೃತವಾಗಿ ಸಿಕ್ಕಿರ್ತಕ್ಕಂಥ ಮಾಹಿತಿ ಏನು ಅಂದರೆ, ಇಷ್ಟು ದಿನ ದರ್ಶನ್ ಅವರು, ನಾನು ಈ ದೃಶ್ಯದಲ್ಲಿ ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಷ್ಟು ದಿನ ದರ್ಶನ್ ಅವರು ಈ ಭಾಗಕ್ಕೆ ಬರಬೇಕಾಗಿತ್ತು. ಈಗೇನು ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ, ಈ ಭಾಗಕ್ಕೆ ದರ್ಶನ್ ಹೈ ಸೆಕ್ಯೂರಿಟಿ ಸೆಲ್ನಿಂದ ಈ ಭಾಗಕ್ಕೆ ಬರಬೇಕಾಗಿತ್ತು. ಇದರಿಂದ ಹಿಂದೆ ಸಾಮಾನ್ಯ ಕೈದಿಗಳು ಇರುವಂಥ ವ್ಯವಸ್ಥೆ ಇದೆ. ಹೀಗಾಗಿ ದರ್ಶನ್ ಯಾವಾಗ ಈ ಒಂದು ಬಿಲ್ಡಿಂಗಿಗೆ ಬರ್ತಾರೆ ಕಾಲ್ ಮಾಡೋಕ್ಕೆ ಅಂತೇಳಿ, ಆ ಟೈಮ್ನಲ್ಲಿ ಸಾಮಾನ್ಯ ಕೈದಿಗಳು ದರ್ಶನ್ ಅವ್ರನ್ನ ನೋಡಬೇಕು ಅಂತ ಹಠವನ್ನು ಮಾಡ್ತಾ ಇದ್ರು. ಜೊತೆಗೆ ಅವ್ರು ಮಾತನಾಡೋದು ಅದೆಲ್ಲವೂ ಕೂಡ ಹೊರಗಡೆ ಇರ್ತಕ್ಕಂಥ ಕೈದಿಗಳಿಗೆ ಕಾಣ್ತಾ ಇತ್ತು. ಸಾಕಷ್ಟು ಜೋರಾಗಿ ಕೂಗಾಡೋದು, ಕಿರಿಕಿರಿ ಮಾಡೋದು ಮಾಡ್ತಾ ಇದ್ರು. ಹೀಗಾಗಿ ಜೈಲು ಅಧಿಕಾರಿಗಳಿಗೆ ದರ್ಶನ್ ಯಾವಾಗ ಕಾಲ್ ಮಾಡಕ್ಕೆ ಬರ್ತಾರೆ ಅದೆಲ್ಲವೂ ಕೂಡ ಕಿರಿಕಿರಿ ಆಗ್ತಾ ಇತ್ತು. ಅಂದರೆ ಜೈಲಿನ ಮ್ಯಾನ್ಯುವಲ್ನ ಪ್ರಕಾರ ಅವರಿಗೆ ಪ್ರಿಸನ್ ಕಾಲ್ ಸಿಸ್ಟಮ್ ಮೂಲಕ ಅವರ ಮನೆಯವರಿಗೆ ಜೊತೆಗೆ ವಕೀಲರಿಗೆ ಮಾತನಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಈಗಾಗಲೇ 2 ರಿಂದ 3 ಬಾರಿ ಅವರು ಮಾತನಾಡಿದ್ದಾರೆ. ಇವತ್ತು ಕೂಡ ಅವರು ನಾನು ಮಾತನಾಡಬೇಕು ಅಂತ ಮನವಿ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಬೇರೆಯ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಅಂದರೆ ಹೈ ಸೆಕ್ಯೂರಿಟಿ ಸೆಲ್ ಏನಿದೆ, ಆ ಹೈ ಸೆಕ್ಯೂರಿಟಿ ಸೆಲ್ ವಿಭಾಗದಲ್ಲೇ ಇನ್ನೊಂದು ರೂಮಿನಲ್ಲಿ ಮಾತನಾಡೋದಕ್ಕೆ ಟೆಲಿಫೋನ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಂದರೆ ನಿನ್ನೆ ವಿಡಿಯೋ ಕಾನ್ಫರೆನ್ಸ್ ಏನು ನಡೀತು, ಆ ರೂಮ್ನಲ್ಲಿ ಇವತ್ತು ಒಂದು ಟೆಲಿಫೋನ್ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ವ್ಯವಸ್ಥೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದರ್ಶನ್ ಅವರು ಇವತ್ತು ಈ ಒಂದು ಬಿಲ್ಡಿಂಗ್ಗೆ ಬಂದು ಕಾಲ್ ಮಾಡೋದಿಲ್ಲ, ಬದಲಾಗಿ ಹೈ ಸೆಕ್ಯೂರಿಟಿ ಸೆಲ್ನಲ್ಲೇ. ರೇಣುಕಾರಾಧ್ಯ ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ಇದೆ. ಜೈಲಿನಲ್ಲಿರುವ ದರ್ಶನ್ಗೆ ಇವತ್ತು ಚಿಕನ್ ಊಟ, ಜೈಲಿನ ಮ್ಯಾನ್ಯುವಲ್ ಪ್ರಕಾರವೇ ಇರೋದಿದು. 250 ಗ್ರಾಂ ಚಿಕನ್, 3 ಚಪಾತಿ, ಅನ್ನ, ಮಜ್ಜಿಗೆ. ಶುಕ್ರವಾರದ ಬದಲು ಇವತ್ತೇ ಚಿಕನ್ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆಯಂತೆ. ದರ್ಶನ್ ಸೆಲ್ನಲ್ಲಿ ಊಟ ಇಟ್ಟು ಬಂದಿದ್ದಾರೆ ಜೈಲಿನ ಸಿಬ್ಬಂದಿ. ಇದು ಮನೆ ಊಟಕ್ಕೆ ಅಪ್ಲಿಕೇಶನ್ ಹಾಕಿದ್ರಲ್ಲ, ಹಾಗಲ್ಲ. ಜೈಲಿನಲ್ಲಿರ್ತಕ್ಕಂಥ ಕೈದಿಗಳಿಗೂ ಕೂಡ ಇಂತಿಂಥ ದಿನ ಯಾರೆಲ್ಲ ನಾನ್ ವೆಜಿಟೇರಿಯನ್ ಇದ್ದಾರೆ ಅವರಿಗೆ ಮಾಂಸಾಹಾರವನ್ನು ಕೊಡಬಹುದು ಅನ್ನೋ ನಿಯಮ ಇದೆ. ಅದರಂತೆಯೇ ಇವತ್ತು ಕೊಡಲಾಗಿದೆಯಂತೆ. ರೇಣುಕಾರಾಧ್ಯ, ಈ ದರ್ಶನ್ ಅವರಿಗೆ ಬಿರಿಯಾನಿ ಬೇಕು ಅನ್ನೋ ವಿಚಾರ ಬಹಳಷ್ಟು ಚರ್ಚೆಗೆ ಒಳಪಟ್ಟಿತ್ತು. ಪ್ರತ್ಯೇಕವಾಗಿ ಅದಕ್ಕೆ ಅರ್ಜಿ ಕೂಡ ಸಲ್ಲಿಕೆ ಮಾಡಿದರು. ಬಟ್ ಶುಕ್ರವಾರದ ಬದಲು ಇವತ್ತು ಕೊಟ್ಟಿದ್ಯಾಕೆ ಅನ್ನೋದು ಬೇಸಿಕ್ ಪ್ರಶ್ನೆ. ಸ್ಮಿತಾ, ನಾನು ನೇರವಾಗಿ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಏನು ಅಂದರೆ, ಶುಕ್ರವಾರ ನಾನ್ ವೆಜ್ಜನ್ನು ಕೊಡಬೇಕಿತ್ತು. ಅಂದರೆ ಜೈಲಿನಲ್ಲಿ ವಾರದಲ್ಲಿ 2 ಬಾರಿ ಚಿಕನ್ ಅಂದರೆ ನಾನ್ ವೆಜ್ಜನ್ನು ಕೊಡ್ತಾರೆ. ಒಂದು ದಿನ ಮಟನ್ ಕೊಡ್ತಾರೆ, ಇನ್ನೊಂದು ದಿನ ಚಿಕನನ್ನು ಕೊಡ್ತಾರೆ. ಆದರೆ ಕಳೆದ ಶುಕ್ರವಾರ ಚಿಕನನ್ನು ಕೊಡಬೇಕಾಗಿತ್ತು. ಗಣಪತಿ ಹಬ್ಬ ಇರತಕ್ಕಂಥ ಹಿನ್ನೆಲೆಯಲ್ಲಿ ಶುಕ್ರವಾರ ನಾನ್ ವೆಜ್ ಬದಲಾಗಿ ಸಿಹಿ ಊಟವನ್ನು ಜೈಲಿನ ಕೈದಿಗಳಿಗೆ ಕೊಟ್ಟಿದ್ರು. ಅದೇ ರೀತಿಯಾಗಿ ದರ್ಶನ್ ಅವ್ರಿಗೂ ಕೂಡ ಪಾಯಸ ಮತ್ತು ಅನ್ನ ಸಾರನ್ನು ಕೊಟ್ಟಿದ್ರು. ಅದರ ಬದಲಾಗಿ, ಅಂದರೆ ಶುಕ್ರವಾರ ಏನು ಕೊಡಬೇಕಾಗಿತ್ತು ಅದರ ಬದಲಾಗಿ ಇವತ್ತು ಜೈಲಿನಲ್ಲಿ ಚಿಕನ್ ಊಟವನ್ನು ಕೊಟ್ಟಿರ್ತಕ್ಕಂಥದ್ದು. ದರ್ಶನ್ ಅವ್ರಿಗೂ ಕೂಡ 250 ಗ್ರಾಂ ಚಿಕನ್ ಜೊತೆಗೆ 3 ಚಪಾತಿ, ಸ್ವಲ್ಪ ಅನ್ನ ಮತ್ತು ಮಜ್ಜಿಗೆಯನ್ನು ಜೈಲಿನ ಸಿಬ್ಬಂದಿ ಅವರ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಇಟ್ಟು ಬಂದಿದ್ದಾರೆ. ಬೆಳಗ್ಗೆ ದರ್ಶನ್ ಅವರು ಲೆಮನ್ ರೈಸನ್ನು ಕೊಟ್ಟಾಗ ಟಿಫನ್ ಮಾಡಿರಲಿಲ್ಲ ಅನ್ನುವ ಮಾಹಿತಿ ನಮಗೆ ಸಿಕ್ಕಿತ್ತು. ಇದೀಗ ತಾನೇ ಅವರು ಏನು ಜೈಲಿನ ಸಿಬ್ಬಂದಿಯವರು ಅಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿ ಬಂದಿರತಕ್ಕಂಥದ್ದು. ಇನ್ನೂ ಮಾಡಿದ್ದಾರಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿ ಇನ್ನಷ್ಟೇ ಸಿಗಬೇಕಾಗಿರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ರೇಣುಕಾರಾಧ್ಯ ಮಾಹಿತಿಗಾಗಿ.